ನಮ್ಮ ದೇಶವನ್ನು ಕಟ್ಟೋದು ರಾಷ್ಟ್ರಭಕ್ತಿಯ ಆಧಾರದ ಮೇಲೆ, ತುಷ್ಟೀಕರಣದ ಆಧಾರದ ಮೇಲೆ ಅಲ್ಲ. ಕಾಶ್ಮೀರ ಭಾರತಕ್ಕೆ ಇವತ್ತು ತಲೆನೋವಾಗಿದ್ದು ಇದೇ ತುಷ್ಟೀಕರಣ ನೀತಿಯ ಪರಿಣಾಮವಾಗಿ ಅನ್ನೋದನ್ನು ಮರಿಬಾರದು. ಭಾರತದಲ್ಲಿ PFI ಇರಬಹುದು, SDPI ಇರಬಹುದು, ಇದೆಲ್ಲವೂ ಬೆಳಿಲಿಕ್ಕೆ ಭಾರತದಲ್ಲಿ ನಡೆದಂತಹ ತುಷ್ಟೀಕರಣದ ನೀತಿ ಕಾರಣ. ಕೊಲೆಗಳು ಟಿಪ್ಪು, ಮತಾಂತರ ಮಾಡಿದಂತ ಟಿಪ್ಪು, ಅವನಂತ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೊಂಡು ಅವನ ಜನ್ಮದಿನವನ್ನು ಆಚರಣೆ ಮಾಡುವಂತಹ ಕೆಟ್ಟ ಪರಂಪರೆಯನ್ನ ಮಾಡಿದ್ದು ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ. ಹೌದಾ ಅಲ್ಲೋ? ಹಿಂದೂಗಳ ಮೇಲೆ ಆಕ್ರಮಣ ಆದಾಗ ಮೌನ, ಮುಸಲ್ಮಾನರ ಮೇಲೆ ಆಕ್ರಮಣ ಆದರೆ ಏಕದಮ್ ಆಕ್ಟಿವ್. ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು. ಜಗತ್ತು ಮಲಗಿರುವಾಗ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ. ಯೂನಿಯನ್ ಜಾಕ್ ಕೆಳಗಿಳಿದು ಭಾರತದ ತಿರಂಗ ಮೇಲೆ ಇರುತ್ತು. ಇಂದಿನ ಭಾರತದಲ್ಲಿ ಎಲ್ಲ ಕಡೆಗೆ ದೀಪಾವಳಿಯನ್ನು ಆಚರಿಸಲಾಯಿತು. ಆದರೆ ದುರ್ದೈವ ಅಂದರೆ ಅದೇ ಸಂದರ್ಭದಲ್ಲಿ ಭಾರತದ್ದೇ ಭಾಗವಾಗಿರುವ ಈಗಿನ ಪಾಕಿಸ್ತಾನ, ಬಾಂಗ್ಲಾದೇಶಗಳು ಭಾರತದಿಂದ ದೂರ ಆದವು. ಆ ಪ್ರದೇಶದಲ್ಲಿ ರಕ್ತದ ಕೋಡಿ ಹರಿತು, ಅನೇಕ ತಾಯಂದಿರ ಸಿಂಧೂರ ಅಳಿಸಿ ಹೋಯಿತು, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದೋಯ್ತು, ಸಾವಿರಾರು ಜನರ ಕೊಲೆ ಆಯಿತು. ಸ್ವತಂತ್ರ ಭಾರತಕ್ಕೆ ಪಾಕಿಸ್ತಾನದ ಕೊಡುಗೆ ಅನ್ನೋ ಹೆಸರಿನಲ್ಲಿ ಶವಗಳ ರಾಶಿ ಭಾರತಕ್ಕೆ ಬಂತು. ಲಕ್ಷ ಸಂಖ್ಯೆಯಲ್ಲಿ ನಿರಾಶ್ರಿತರಾಗಿ ನಮ್ಮದೇ ದೇಶದ ಜನ ಇಂದಿನ ಪಾಕಿಸ್ತಾನದಿಂದ, ಇಂದಿನ ಬಾಂಗ್ಲಾದೇಶದಿಂದ ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು. ಇದನ್ನೆಲ್ಲ ನಾವು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮರೆತೇ ಬಿಡ್ತೀವಿ. ಮಕ್ಕಳ ಬಾಯಿಗೆ ಪೇಪರ್ಮೆಂಟ್ ಹಾಕಿ ಅವರ ಬಾಯನ್ನು ಮುಚ್ಚಿಸ್ಬಿಡ್ತೀವಿ. ಆದರೆ ಪ್ರತಿಯೊಬ್ಬ ದೇಶದ ಬಂಧು ಆಗಸ್ಟ್ 14ರ ಮಧ್ಯರಾತ್ರಿ ಏನಾಯಿತು ಅನ್ನೋದನ್ನು ನೆನಪು ಮಾಡಿಕೊಳ್ಬೇಕು. ಇದು ಅಳುವ ದಿನವೂ ಅಲ್ಲ. ಯಾಕೆ ಅಂದರೆ ಹಿಂದೂ ಪುರುಷಾರ್ಥದ ಮೇಲೆ ನಂಬಿಕೆ ಇಟ್ಟವನು. ಹೀಗಾಗಿ ನಾವು ನ ದೈನ್ಯಂ ನ ಪಲಾಯನಂ ಅನ್ನುವ ಸಿದ್ಧಾಂತಕ್ಕೆ ಒಳಪಟ್ಟಿರೋರು, ಅಳುವವರಲ್ಲ. ಆನಂದ ಪಡುವಂಥ ಕ್ಷಣನೂ ಅಲ್ಲ. ಹೀಗಾಗಿ ಕಳೆದುಕೊಂಡಿರುವ ಭಾರತದ ಆ ಎಲ್ಲ ಭಾಗಗಳನ್ನು, ಭಾರತ ಮಾತೆಯ 2 ಬಾಹುಗಳನ್ನು ಮತ್ತೊಮ್ಮೆ ಜೋಡಿಸಿ ಅಖಂಡ ಭಾರತದ ಆರಾಧನಾ ಮೂರ್ತಿಯಾಗಿ ತಾಯಿ ಭಾರತಿಯನ್ನು ಆರಾಧಿಸಬೇಕು ಅನ್ನುವಂಥ ಸಂಕಲ್ಪ ನಮ್ಮದು. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ನಮ್ಮ ದೇಶದ ಹಿರಿಯರೆಲ್ಲರೂ ಅಪೇಕ್ಷೆ ಮಾಡಿದಂತಹ ಸ್ವಾತಂತ್ರ್ಯ ಈ ತುಂಡಾದ ಭಾರತದ ಕನಸಾಗಿತ್ತ ಅಂತ ಯೋಚನೆ ಮಾಡಬೇಕು. ದೇಶದ ಎಲ್ಲ ನಾಯಕರು ಆಶ್ವಾಸನೆ ಕೊಟ್ಟಿದ್ದರು, ನಾವು ಸಂಪೂರ್ಣ ಭಾರತವನ್ನು ಸ್ವತಂತ್ರಗೊಳಿಸ್ತೀವಿ ಅಂತ. ಆದರೆ ನಮ್ಮ ಕೈಗೆ ಬಂದಿದ್ದು ತುಂಡಾದ ಭಾರತ. ಭಾರತ ಮಾತೆಯ 2 ಬಾಹುಗಳಂತೆ ಇದ್ದಂತಹ ಪೂರ್ವ ಪಶ್ಚಿಮ ಪಾಕಿಸ್ತಾನಗಳು, ಅಂದರೆ ಇಂದಿನ ಪಾಕಿಸ್ತಾನ, ಬಾಂಗ್ಲಾದೇಶಗಳು ಭಾರತದಿಂದ ತುಂಡಾಗೋದು. ಯಾಕಾಯಿತು ಈ ಘಟನೆ? ಹಾಗಾದರೆ ಪ್ರಮುಖ ಕಾರಣ ಯಾವುದು? ಭಾರತದ ರಾಷ್ಟ್ರೀಯತೆಯ ಬಗ್ಗೆ ನಿರ್ಮಾಣವಾದಂಥ ತಪ್ಪು ಕಲ್ಪನೆಗಳು. ಭಾರತದ ರಾಷ್ಟ್ರೀಯತೆ ಅಂದರೆ ಅದು ಕೊಡು ತೆಗೆದುಕೊಳ್ಳುವಂಥ ಒಂದು ವಿಚಾರ ಅಲ್ಲ. ಅದರ ಬದಲಾಗಿ ಭಾರತದ ಬಗೆಗಿನ, ತಾಯಿ ಭಾರತದ ಬಗೆಗಿನ ಅಖಂಡ ನಿಷ್ಠೆ ಇದೇ ರಾಷ್ಟ್ರೀಯತೆಯ ಆಗಬೇಕಾಗಿತ್ತು. ಆದರೆ ದುರ್ದೈವದಿಂದ ಈ ದೇಶದ ನಾಯಕರ ಮನಸ್ಸಿನಲ್ಲಿ ಬಂತು, ಮುಸಲ್ಮಾನ್ ಅಂದರೆ ಗುಂಡ, ಹಿಂದೂ ಅಂದರೆ ಹೇಡಿ. ಹೀಗಾಗಿ ಹಿಂದೂ ಮುಸಲ್ಮಾನರ ಎಲ್ಲಿವರೆಗೆ ಒಂದಾಗೋದಿಲ್ಲ ಅಲ್ಲಿವರೆಗೆ ಭಾರತದ ಸ್ವಾತಂತ್ರ್ಯ ಸಾಧ್ಯ ಇಲ್ಲ ಅಂತ ಅವರಿಗೆ ಭ್ರಮೆ ನಿರ್ಮಾಣ ಆಯಿತು. ಅದರ ಪರಿಣಾಮವಾಗಿ ಮುಸಲ್ಮಾನ್ ತುಷ್ಟೀಕರಣದ ಇಳಿಜಾರಿನಲ್ಲಿ ನಾವು ಬಿದ್ದಿವಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಒಂದು ಸಂಸ್ಥೆ ಬ್ರಿಟಿಷರು ಹಾಕಿದಂಥ ದಾಳಕ್ಕೆ ಬಲಿ ಬಿದ್ದು ಅದರ ಪರಿಣಾಮವಾಗಿ
ಮುಸಲ್ಮಾನರನ್ನು ಓಲೈಸುವಂತಹ ಒಂದು ರೀತಿಯ ವಿಘಟನೆಗೆ ದಾರಿ ತೋರುವ ದಾರಿಯನ್ನು ತುಳಿತು. ಈಗಾಗಲೇ ನಮ್ಮ ಮಿತ್ರರಾದಂತಹ ಶ್ರೀಧರ್ ಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ. 1905ರಲ್ಲಿ ಭಾರತದ ಪೂರ್ವದ ಭಾಗ ಬಂಗಾಲವನ್ನು ಮುಸಲ್ಮಾನರ ಬಹುಸಂಖ್ಯವಾಗಿದ್ದಂತಹ ಭಾಗ, ಹಿಂದೂಗಳು ಬಹುಸಂಖ್ಯಾತವಾಗಿದ್ದಂಥ ಭಾಗವಾಗಿ 2 ಭಾಗವಾಗಿ ತುಂಡು ಮಾಡಲಾಗಿತ್ತು, ಪೂರ್ವ ಮತ್ತು ಪಶ್ಚಿಮ ಬಂಗಾಲವಾಗಿ. ಆ ಸಂದರ್ಭದಲ್ಲಿ ಇಡೀ ದೇಶದ ಜನ ವಿರೋಧಿಸಿದರು. ಅದಕ್ಕೆ ಪ್ರೇರಣೆಯಾಗಿತ್ತು ವಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರಂ ಗೀತೆಯನ್ನು ಹಾಡ್ತಾ, ವಂದೇ ಮಾತರಂ ಜೈಘೋಷವನ್ನು ಹೇಳ್ತಾ ಬ್ರಿಟಿಷರು ಒಡ್ಡಿದ ಆ ಗುಂಡಿಗೆ ತಮ್ಮ ಎದೆಯನ್ನು ಒಡ್ಡಿದರು. ಬ್ರಿಟಿಷರ ಎಲ್ಲ ಯಾತನೆಗಳನ್ನು ಸಹಿಸಿದರು ಮತ್ತು ತುಂಡಾದಂತಹ ಬಂಗಾಲವನ್ನು ಕೇವಲ 5-5.5 ವರ್ಷಗಳಲ್ಲಿ ಮತ್ತೊಮ್ಮೆ ಒಂದು ಮಾಡಿತು. ಆದರೆ ಆ ಘಟನೆಯನ್ನು ಮರೆತು ಅದೇ ತುಷ್ಟೀಕರಣ ಯಾವ ಬ್ರಿಟಿಷರು ಮಾಡ್ತಿದ್ರು ಅದಕ್ಕೆ ಕಾಂಗ್ರೆಸ್ ಬಲಿ ಬಿತ್ತು. ಒಂದೊಂದೇ ಭಾಗವನ್ನು ಕಳ್ಕೊಳ್ತಾ ಹೋದ್ವಿ. ನಮ್ಮ ದೇಶದ ವಂದೇ ಮಾತರಂ ಗೀತೆ ಮುಸಲ್ಮಾನರಿಗೆ ಖುಷಿ ಮಾಡೋ ಸಲುವಾಗಿ ಅದನ್ನು ತುಂಡು ಮಾಡಿದ್ವಿ. ಅದರ ಕೊನೆಯ ಭಾಗವಾಗಿ ಭಾರತನೂ ತುಂಡಾಗಿ ಹೋಯಿತು. ಭಾರತದ ಎಡ ಮತ್ತು ಬಲಭಾಗಗಳು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಆಗೋಯಿತು. ನಮ್ಮದೇ ದೇಶದ ನೆಲದ ಭಾಗ ಇವತ್ತು ನಮ್ಮ ಶತ್ರು ನೆಲವಾಗಿ ಹೋಯಿತು. ಹೀಗಾಗಿ ಈ ದಿನ ಸಂತೋಷ ಪಡುವಂಥ ದಿನ ಅಂತೂ ಅಲ್ಲವೇ ಅಲ್ಲ. ಅದರ ಬದಲಾಗಿ ಸಂಕಲ್ಪ ಮಾಡಬೇಕಾದಂಥ ದಿನ. ಮತ್ತೊಮ್ಮೆ ಆ ದಾರಿಯನ್ನು ನಾವು ತುಳಿಬಾರದು, ಇತಿಹಾಸ ಮರುಕಳಿಸಬಾರದು. ಅಂದರೆ ತುಷ್ಟೀಕರಣದ ದಾರಿಯನ್ನು ನಾವು ತುಳಿಬಾರದು. ಇಡೀ ರಾಷ್ಟ್ರದ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ನಾನು ಭಾರತದ ಮಗು, ಭಾರತಕ್ಕಾಗಿ ಬದುಕಬೇಕು ಅನ್ನುವ ಸಂಕಲ್ಪವನ್ನು ನಿರ್ಮಾಣ ಮಾಡಬೇಕು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಹೋರಾಟದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಅದು ಅಂದರೆ, ನೀವು ನಮ್ಮ ಜೊತೆಗೆ ಬಂದರೆ ನಿಮ್ಮನ್ನು ಜೊತೆಗೆ ಸೇರಿಸ್ಕೊಂಡು, ನಮ್ಮ ಜೊತೆಗೆ ಬರಲಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟು, ನೀವು ನಮ್ಮನ್ನು ವಿರೋಧ ಮಾಡಿದರೆ ನಿಮ್ಮ ವಿರೋಧವನ್ನು ಲೆಕ್ಕಿಸದೆ ನಾವು ಸ್ವಾತಂತ್ರ್ಯವನ್ನು ತಗೋತೀವಿ ಅಂತ ಹೇಳಿದರು. ಆ ಪರಾಕ್ರಮ ಈ ದೇಶದ ಪ್ರತಿಯೊಬ್ಬರಲ್ಲೂ ಬರಬೇಕು. ನಮ್ಮ ದೇಶವನ್ನು ಕಟ್ಟೋದು ರಾಷ್ಟ್ರಭಕ್ತಿಯ ಆಧಾರದ ಮೇಲೆ, ತುಷ್ಟೀಕರಣದ ಆಧಾರದ ಮೇಲೆ ಅಲ್ಲ. ಆದರೆ ದುರ್ದೈವ ಅಂದರೆ ಸ್ವಾತಂತ್ರ್ಯದ ಮುಂಚೂಣಿಯಲ್ಲಿದ್ದಂಥ ಕಾಂಗ್ರೆಸ್ಸಿಗೆ ಸಲಹೆ ಕೊಡಲಾಗಿತ್ತು, ಈ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದಾದರೆ ಹೊಸ ಪಕ್ಷವನ್ನು ರಚನೆ ಮಾಡಿ. ಆದರೆ ಕಾಂಗ್ರೆಸ್ ನಾಯಕರಿಗೆ ಅನ್ನಿಸ್ತು, ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಆದರೆ ಹೆಸರಲ್ಲಿ ಓಟು ಬರುತ್ತೆ, ನಾವು ಅಧಿಕಾರ ನಡೆಸ್ಬೋದು. ಅಧಿಕಾರದ ದಾಹಕ್ಕಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಶಬ್ದವನ್ನು ಉಳಿಸ್ಕೊಂಡು ರಾಜಕೀಯ ಪಕ್ಷವಾಯಿತು ಇವತ್ತಿನ ಕಾಂಗ್ರೆಸ್. ಯಾವ ರಾಷ್ಟ್ರೀಯ ಕಾಂಗ್ರೆಸ್ಸು ತುಷ್ಟೀಕರಣದ ನೀತಿಯನ್ನು ಅಳವಡಿಸಿ ಭಾರತದ ವಿಭಜನೆಗೆ ಕಾರಣವಾಯಿತು, ಅದೇ ರಾಷ್ಟ್ರೀಯ ಕಾಂಗ್ರೆಸ್ ರಾಜಕೀಯ ಪಕ್ಷವಾಗಿ ಕಳೆದ 70 ವರ್ಷದಲ್ಲಿ ಬಹುಪಾಲು ನಮ್ಮ ದೇಶವನ್ನು ಆಳಿತು. ಈ ಎಲ್ಲ ಸಂವತ್ಸರಗಳಲ್ಲಿ ಅದೇ ತುಷ್ಟೀಕರಣದ ನೀತಿಗೆ ಬಲಿ ಬಿದ್ದು ಪ್ರತಿಯೊಂದು ಸಂದರ್ಭದಲ್ಲೂ ನಡ್ಕೊಂಡಿತು. ಅದರ ಪರಿಣಾಮ ಏನು? ನಮ್ಮ ದೇಶದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಬೆಳೀತು. ಪಾಕಿಸ್ತಾನದಿಂದ ನಿರಕ್ಷರರಾಗಿ ಬಂದಂಥವರಿಗೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡಲಿಲ್ಲ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಇದೇ ಕಾಂಗ್ರೆಸ್ಸಿನ ಪ್ರಮುಖರಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಸೋಮನಾಥದ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ಸರ್ದಾರ್ ಪಟೇಲ್ರು ರಾಜೇಂದ್ರ ಬಾಬು ಇಲ್ಲದೇ ಇದ್ದಿದ್ರೆ ಸೋಮನಾಥ ಮಂದಿರದ ಪುನರ್ ನಿರ್ಮಾಣ ಆಗ್ತಿರಲಿಲ್ಲ. ಕಾಶ್ಮೀರ ಭಾರತಕ್ಕೆ ಇವತ್ತು ತಲೆನೋವಾಗಿದ್ದು ಇದೇ ತುಷ್ಟೀಕರಣ ನೀತಿಯ ಪರಿಣಾಮವಾಗಿ ಅನ್ನೋದನ್ನು ಮರೆಯಬಾರದು. ಬಾಂಗ್ಲಾದೇಶದಲ್ಲಿ
ಹಿಂದೂಗಳ ಮೇಲೆ ನಿರಂತರ ಅತ್ಯಾಚಾರ ಆಗಲಿಕ್ಕೂ ಕಾರಣ ಇದೇ ತುಷ್ಟೀಕರಣ ನೀತಿ. ನಮ್ಮ ದೇಶದಲ್ಲಿ ಪಾಕಿಸ್ತಾನ ಉಗ್ರವಾದವನ್ನು ಬೆಳೆಸಿ ಭಾರತದಲ್ಲಿ ಅನೇಕ ದಂಗೆಗಳನ್ನು ಮಾಡಿತು. ಭಾರತದಲ್ಲಿ PFI ಇರ್ಬೋದು, SDPI ಇರ್ಬೋದು, ಇದೆಲ್ಲವೂ ಬೆಳಿಲಿಕ್ಕೆ ಭಾರತದಲ್ಲಿ ನಡೆದಂಥ ತುಷ್ಟೀಕರಣದ ನೀತಿ ಕಾರಣ. ಅದನ್ನು ಪ್ರಾರಂಭದಲ್ಲೇ ಚಿವುಟಿ ಹಾಕಬೇಕಾಗಿತ್ತು. ಆ ಕೆಲಸ ಭಾರತದಲ್ಲಿ ನಡೀಲಿಲ್ಲ. ಅದರ ಬದಲಾಗಿ ಅವರು ಮಾಡಿದಂತಹ ದುಷ್ಟ ಕೃತ್ಯಗಳಿಗೂ ಸಹ ಕ್ಷಮೆ ಮಾಡುವಂಥ ಪ್ರಯತ್ನ ನಡೀತು. ಭಾರತ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿದಾಗ ನಮ್ಮ ಪರಾಕ್ರಮಿ ಸೈನ್ಯ ಅವ್ರನ್ನೆಲ್ಲ ಹಿಮ್ಮಟ್ಟಿಸಿ ಹಿಂದೊಯ್ದರೆ ನಾವು ಟೇಬಲ್ ಮೇಲೆ ಅದನ್ನೆಲ್ಲ ಕಳ್ಕೊಂಡ್ವಿ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಇಡೀ ರಾಷ್ಟ್ರವನ್ನು ನಾವು ಆರಾಧಿಸಬೇಕು ಅನ್ನುವಂಥ ಭಾವನೆ ಹೊರಟೋಯ್ತು. ನನ್ನ ಅಧಿಕಾರ ಮುಖ್ಯ, ನನ್ನ ಅಧಿಕಾರಕ್ಕಾಗಿ ತುಷ್ಟೀಕರಣ ಮಾಡಿದರೆ ನನಗೆ ವೋಟ್ ಸಿಗತ್ತೆ ಅನ್ನುವಂಥ ಒಂದು ಭಾವದ ಕಾರಣದಿಂದ ಇದೇ ತುಷ್ಟೀಕರಣ ನೀತಿ ಭಾರತದಲ್ಲಿ ಇವತ್ತಿಗೂ ನಡೀತಾ ಇದೆ. ನಾವು ನೋಡ್ತೀವಿ, ಅದರ ಪರಿಣಾಮವಾಗಿ ಗೋಹತ್ಯೆ, ಅದರ ಪರಿಣಾಮವಾಗಿ ಮತಾಂತರ, ಅದರ ಪರಿಣಾಮವಾಗಿ ಲವ್ ಜಿಹಾದ್, ಅದರ ಪರಿಣಾಮವಾಗಿ ಲ್ಯಾಂಡ್ ಜಿಹಾದ್, ಎಷ್ಟು ಪ್ರಕಾರದಲ್ಲಿ ಭಾರತಕ್ಕೆ ತೊಂದರೆ ಕೊಡುವಂಥ ಪ್ರಯತ್ನಗಳನ್ನು ಈ ತುಷ್ಟೀಕರಣ ನೀತಿಯ ಒಂದು ದುಷ್ಪರಿಣಾಮ ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಈ ದೇಶದಲ್ಲಿರುವಂಥ ಮುಸ್ಲಿಂ ಸಮಾಜದಲ್ಲಿ ಪ್ರತ್ಯೇಕತೆಯ ಭಾವಕ್ಕೆ ಇಂಬನ್ನು ಕೊಟ್ಟು ಅವರ ಮನಸ್ಸಿನಲ್ಲಿ ನಾವು ಈ ದೇಶವನ್ನು ಇವತ್ತಲ್ಲ ನಾಳೆ ಮತ್ತೊಮ್ಮೆ ಆಳ್ತೀವಿ, 800 ವರ್ಷ ಆಳಿದ್ವಿ, ನಮ್ಮ ಜನಸಂಖ್ಯೆಯನ್ನು ಬೆಳೆಸ್ಕೊಳ್ತೀವಿ, ಮತ್ತೊಮ್ಮೆ ಈ ದೇಶವನ್ನು ಆಳ್ತೀವಿ ಅನ್ನುವಂಥ ಭಾವ ಬೆಳೆಸಲಿಕ್ಕೆ ತುಷ್ಟೀಕರಣ ನೀತಿ ಕಾರಣವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಆಡಳಿತ ಮಾಡಿದಂತಹ ನಾಯಕರು ಪಾಕಿಸ್ತಾನ ಆಕ್ರಮಣ ಮಾಡಿದಾಗೆಲ್ಲ, ನಮ್ಮ ಸೈನಿಕರನ್ನು ಕೊಂದಾಗ ಸರಿಯಾದಂಥ ಯಾವುದೇ ಕ್ರಮವನ್ನು ತಗೊಳ್ಳಿಲ್ಲ. ಅವರೇನಾದರೂ ಆಕ್ರಮಣ ಮಾಡಿದರೆ ನಮ್ಮ ದೇಶದ ನಾಯಕರು ಈ ಕಡೆಯಿಂದ ಗುಡುಗುತ್ತಾ ಇದ್ರು, ಒಂದು ಕೈ ನೋಡ್ಕೋತೀವಿ, ಹೀಗೆ ಮಾಡಿದ್ರೆ ನೋಡ್ತೀವಿ, ಕೇವಲ ಘೋಷಣೆಯಾಗಿ ಉಳ್ಕೋತಿತ್ತು. ತಮಾಷೆಯಾಗಿ ನಾನು ಒಂದು ಮನೆಯಲ್ಲಿ ನಡೆದಂಥ ಘಟನೆ ನೆನಪಿಗೆ ಬರುತ್ತೆ. ಗಂಡ ಕೆಲಸಕ್ಕೆ ಹೋಗಿದ್ದ, ಹೊರಗಡೆಯಿಂದ ಬಂದ, ಸ್ನಾನ ಮಾಡಬೇಕಾಗಿತ್ತು. ಹೆಂಡತಿಗೆ ಹೇಳ್ದ, ಏನ್ರಿ ನೀರು ಕಾಯಿಸಿದ್ದೀರೇನ್ರಿ ಅಂತ. ಹೆಂಡತಿ ಹೇಳಿದ್ಲು, ಕೆಲಸದಲ್ಲಿ ಇದ್ಲು, ಇಲ್ರಿ ನೀರು ಕಾಯ್ದಿಲ್ಲ. ಕಾಯಿಸ್ತೀನಿ ಅಂತ. ಸ್ವಲ್ಪ ಹೊತ್ತು ಕಾದ, ಏನ್ರಿ ನೀರು ಕಾಯಿಸಿದ್ರೆ ಇಲ್ಲೋ? ಇಲ್ಲ, ಇನ್ನೂ ಕಾಯಿಸ್ಲಿಲ್ಲ. ಸಿಟ್ಟಿಗೆದ್ದ, ಗೊತ್ತಾಗಲ್ಲವ, ಬೇಗ ನೀರು ಕಾಯಿಸು. ಅವಳು ಹೇಳಿದ್ಲು, ಇಲ್ಲ ನಂಗೆ ಬೇರೆ ಕೆಲಸ ಇದೆ, ಅದಾದ್ಮೇಲೆ ನೋಡೋಣ ಅಂತ. ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಇವ್ನು ಸಿಟ್ಟಿಗೆದ್ದು ಹೇಳ್ದ, ಏನು ಮಾಡ್ತೀರಾ? ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಆಕೆ ಹೇಳಿದ್ಲು. ಇವನೇನು ಮಾಡ್ದ, ಹೋಗಲಿ ಬಿಡು ಅಂತ ತಣ್ಣೀರು ಸ್ನಾನ ಮಾಡಿದ್ನಂತೆ. ಹಾಗೆ ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದಂಥ ರೀತಿ ಯಾವುದು? ಪಾಕಿಸ್ತಾನ ಧಮಕಿ ಹಾಕಿದರೆ ಈ ಕಡೆಯಿಂದ ಕೇವಲ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಮಾತಿನ ಘೋಷಣೆ ನಡೀತಿತ್ತು. ನಮ್ಮ ದೇಶದ ಸೈನಿಕರ ಮೇಲೆ ಅತ್ಯಾಚಾರ ನಡೀತು, ಜನಗಳ ಮೇಲೆ ಅತ್ಯಾಚಾರ ನಡೀತು, ಇಡೀ ದೇಶದ ಅನೇಕ ಸ್ಥಾನಗಳ ಮೇಲೆ ಬಾಂಬ್ ಹಾಕಲಾಯಿತು. ಯಾವುದೇ ಕ್ರಮವನ್ನು ನಾವು ತೆಗೆದುಕೊಳ್ಳಲಿಲ್ಲ. ಅದರ ಬದಲಾಗಿ ಕಳೆದ 10 ವರ್ಷಗಳಲ್ಲಿ ಮಾತ್ರ ಪರಿವರ್ತನೆ ಬಂತು. ಮಾಡಿರುವ ಎಲ್ಲ ಆಕ್ರಮಣಕ್ಕೆ ಉತ್ತರವನ್ನು ಕೊಟ್ವಿ. ಮೊನ್ನೆ ನಡೆದಂಥ ಘಟನೆ ಇದಕ್ಕೆ ಸಾಕ್ಷಿಯಾಯಿತು. ನಾವೆಲ್ಲರೂ ಅಭಿಮಾನ ಪಡುವಂಥ ಘಟನೆ ನಡೆದೋಯ್ತು. ನಮ್ಮ ದೇಶದಲ್ಲಿ ಯಾತ್ರೆಗೆ ಹೋಗಿದ್ದಂಥ ಜನಗಳ ಮೇಲೆ ಉಗ್ರವಾದಿಗಳು ಧರ್ಮವನ್ನು ಕೇಳಿ, ಜಾತಿಯನ್ನು ಕೇಳಿ, ಪುರುಷರನ್ನೆಲ್ಲ ಇಲ್ಲಿಂದ ತಮ್ಮ ಅವರ ಜೀವನ ಅಂತ್ಯ ಮಾಡಲಿಕ್ಕೆ ಕಾರಣ ಆದರು. ಗುಂಡು ಹಾಕಿ ಕೊಂದರು. 25ಕ್ಕೂ ಹೆಚ್ಚು ಮಾತೆಯರ ಸಿಂಧೂರ ಅಳಿಸಿ ಹೋಯಿತು. ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧವಾಯಿತು. ಎಲ್ಲ ಯೋಜನೆ ಮಾಡಿಕೊಂಡಿತು. ನಮಗೆಲ್ಲರಿಗೂ ಗೊತ್ತಿರುವಂತೆ ಅಳಿಸಿ ಹೋದಂಥ ಸಿಂಧೂರದ ಅಪಮಾನವನ್ನು ಅದಕ್ಕೆ ತಗೊಳ್ಳೋ ಸಲುವಾಗಿ ಆಪರೇಷನ್ ಸಿಂಧೂರನ್ನು ಮಾಡಲಾಯಿತು. ಈ 4 ದಿನಗಳ ಅವಧಿನಲ್ಲಿ, ಕೇವಲ 4 ದಿನಗಳ ಅವಧಿನಲ್ಲಿ
ನಮ್ಮ ಪರಾಕ್ರಮಿ ಸೈನ್ಯ ಯೋಜನಾಬದ್ಧ ಕಾರ್ಯಾಚರಣೆಗಳ ಮೂಲಕ ಉಗ್ರಗಾಮಿ ನೆಲೆಗಳ ಮೇಲೆ ಬಾಂಬ್ ಹಾಕ್ತು, ಉಗ್ರಗಾಮಿ ನೆಲೆಗಳನ್ನು ನಾಶ ಮಾಡಲಾಯಿತು, ಪಾಕಿಸ್ತಾನದ ವಾಯು ನೆಲೆಯನ್ನು ನಾಶ ಮಾಡಲಾಯಿತು, ಪಾಕಿಸ್ತಾನದ ಪುಂಗಿ ಬಂದಾಯಿತು. ನಮ್ಮಲ್ಲಿ ಹೇಳ್ತಾರೆ ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ ಅಂತ. ಅದರ ಪರಿಣಾಮವಾಗಿ ಪಾಕಿಸ್ತಾನ ನತಮಸ್ತಕವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. 4 ದಿನದಲ್ಲಿ ಪಾಕಿಸ್ತಾನದ ಅಹಂಕಾರವನ್ನು ನಾವು ಬಗ್ಗು ಬಡಿದು ನಮ್ಮ ದೇಶದ ಪರಾಕ್ರಮವನ್ನು ತೋರಿಸಿದ್ದೀವಿ. ಇದು ಶ್ರೇಷ್ಠವಾದಂಥ ಘಟನೆ, ಅಭಿಮಾನ ಪಡುವಂಥ ಘಟನೆ. ಇದಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ದೇಶದ ಕ್ಷಿಪಣಿಗಳು, ನಮ್ಮ ದೇಶದಲ್ಲೇ ತಯಾರಾದಂಥ ಕ್ಷಿಪಣಿಗಳು. ಅಂಥ ಒಂದು ಶ್ರೇಷ್ಠ ಸಾಧನೆಯನ್ನು ಭಾರತ ಮಾಡಿ ತೋರಿಸ್ತು. ನಿಜವಾಗಿ ಇವತ್ತು ಇಡೀ ಜಗತ್ತಿಗೆ ಮಾದರಿಯಾಗಿ ಭಾರತ ನಿಂತ್ಕೊಂಡಿದೆ. ನಾವು ಯಾರ ಮೇಲೂ ಆಕ್ರಮಣ ಮಾಡಲ್ಲ, ಆದರೆ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ನಾವು ಬಿಡಲ್ಲ ಅನ್ನುವಂಥ ಒಂದು ಸಿದ್ಧಾಂತವನ್ನು ನಾವು ನೆಚ್ಚಿಕೊಂಡು ಅದರಂತೆ ಆಪರೇಷನ್ ಸಿಂಧೂರನ್ನು ನಡೆಸಿದ್ವಿ. ಇಡೀ ಜಗತ್ತಿನ ಮುಂದೆ ನಮ್ಮ ದೇಶದ ನಾಯಕರು ಹೋಗಿ, ಅನೇಕ ವಿರೋಧ ಪಕ್ಷದ ನಾಯಕರು, ಹಾಗೆ ನೋಡಿದ್ರೆ OIC ಅಂತವರು ಸಹ ವಿದೇಶಕ್ಕೆ ಹೋಗಿ ಭಾರತದ ಸರಿಯಾದಂಥ ಪ್ರತಿಪಾದನೆಯನ್ನು ಮಾಡಬೇಕಾದಂತಹ ಒಂದು ರೀತಿಯಲ್ಲಿ ಕೂಟನೀತಿಯನ್ನು ಭಾರತ ಅನುಸರಿಸಿ ಭಾರತದ ಘನತೆಯನ್ನು ಎತ್ತಿ ಹಿಡಿತು. ಆಪರೇಷನ್ ಸಿಂಧೂರ್ ಭಾರತದ ಮಹಿಳೆಯರ ಅಳಿಸಿದ ಸಿಂಧೂರಕ್ಕೆ ಸರಿಯಾದಂಥ ಉತ್ತರ ಆಯಿತು ಅಂತ ನಂಗನ್ಸುತ್ತೆ. ಅದೇ ರೀತಿಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ನಡ್ಕೊಳ್ಬೇಕಾಗಿತ್ತು. ಆದರೆ ದುರ್ದೈವದಿಂದ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ತುಷ್ಟೀಕರಣ ನೀತಿಯನ್ನು ಸದಾ ಕಾಲ ಅನುಸರಿಸ್ತಾ ಇದೆ. ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಅವಾಗೆಲ್ಲ ತುಷ್ಟೀಕರಣ ನೀತಿ ನಡೆಯುತ್ತೆ. ಹಿಂದಿನ ಸರ್ಕಾರ ಬಂದಾಗ ಯಾವುದೋ ಜಯಂತಿ ಆಚರಣೆ ಮಾಡಿದ್ರಲ್ಲ, ನೆನಪು ಮಾಡ್ಕೊಳ್ಳಿ. ಯಾವ ಜಯಂತಿ? ಯಾವ ಜಯಂತಿ? ಟಿಪ್ಪು ಜಯಂತಿ. ಕೊಲೆಗಳುಕ ಟಿಪ್ಪು, 50,000 ಜನ ಕೊಡಗರನ್ನ ಕೊಂದಂತ ಟಿಪ್ಪು, ಮತಾಂತರ ಮಾಡಿದಂಥ ಟಿಪ್ಪು, ಬ್ರಿಟಿಷರು ಆಕ್ರಮಣ ಬಂದಕ್ಕೆ ಹೋದಾಗ ಅಡಗಿಕೊಂಡಂತ ಇಲಿಯಂತೆ ಇದ್ದಂಥ ಟಿಪ್ಪು, ಅವನಂತ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೊಂಡು ಅವನ ಜನ್ಮದಿನವನ್ನು ಆಚರಣೆ ಮಾಡುವಂತಹ ಕೆಟ್ಟ ಪರಂಪರೆಯನ್ನು ಮಾಡಿದ್ದು ಯಾರ್ರೀ? ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ. ಹೌದಾ ಅಲ್ಲೋ? ಇದು ನಾಚಿಕೆಗೇಡಿನ ಪ್ರಸಂಗ. ಹೌದಾ ಅಲ್ಲೋ? ಆ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡುತ್ತೆ. ಅದರ ಪರಿಣಾಮವಾಗಿ ಟಿಪ್ಪು ಜಯಂತಿಯ ಮೂಲಕ ಕರ್ನಾಟಕದಲ್ಲಿ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣವಾಯಿತು. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯನ್ನ ಇದೇ ಟಿಪ್ಪುವಿನ ಭಕ್ತರು ಕೊಂದಾಕಿದ್ರು. ಅಂದ್ರೆ ಈ ದೇಶದಲ್ಲಿ ಪುಂಡಾಟಿಕೆಗೆ ಅವಕಾಶವನ್ನು ಕೊಟ್ಟಿದ್ದು, ಪ್ರೇರಣೆಯನ್ನು ಕೊಟ್ಟಿದ್ದು ಇದೇ ಸರ್ಕಾರ. ಹೌದಾ ಅಲ್ಲೋ? ಹೌದಾ ಅಲ್ಲೋ? ಆ ಕೆಲಸವನ್ನು ಸರ್ಕಾರ ಮಾಡ್ತು. ಈಗ ಮಾಡಿದ್ದೇನು? ಈಗ ಮಾಡಿದ್ದು ಬೇರೆ ಅಲ್ಲ. ಸುಹಾಸ್ ಶೆಟ್ಟಿಯ ಪ್ರಕರಣ ಏನು? ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಕಾರ್ಯಕರ್ತ. ಆ ಕಾರ್ಯಕರ್ತನನ್ನ ತನ್ನ ಮೇಲೆ ಆಕ್ರಮಣ ಆಗಬಹುದು ಅಂತ ಅವನಿಗೆ ಅನಿಸಿತ್ತು. ಶಸ್ತ್ರವನ್ನು ಇಟ್ಕೊಂಡಿದ್ದ. ಆದರೆ ಸರ್ಕಾರಿ ಪ್ರೇರಿತವಾದಂಥ ಪೊಲೀಸ್ ಇಲಾಖೆಯ ಕೆಲವರು ಅವನಿಗೆ ಕರೆಸಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡಿಸಿದ್ರು. 2 ದಿನದಲ್ಲಿ ಆತನ ಹತ್ಯೆ ಆಯಿತು. ಇದಕ್ಕೆ ಮೂಲ ಕಾರಣ ಯಾರು? ಯಾರು ಅಂದ್ರೆ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿಸ್ಲಿಕ್ಕೆ ಸರ್ಕಾರನೇ ಪ್ರೇರಣೆ ನೀಡಿತು ಅಂತ ಅನ್ಸುತ್ತೆ. ಸರಿನಾ ತಪ್ಪ? ಇಂಥ ಕಾರ್ಯಕ್ಕೆ ಮುಂದಾಯಿತು. ತನಿಖೆ ಮಾಡಿದ್ರ ಸರಿಯಾಗಿ? ತನಿಖೆನೂ ಮಾಡಲಿಲ್ಲ. ಅದರ ಬದಲಾಗಿ ಆತನನ್ನ ಗುಂಡಾ ಕಾಯ್ದೆಯಲ್ಲಿ ಆತನ ಹೆಸರನ್ನ ಇಟ್ಟು ಗುಂಡಾ ವ್ಯಕ್ತಿಯ ಮೇಲೆ ನಡೆದಂಥ ಆಕ್ರಮಣ ಅಂತ ಸಿದ್ಧ ಮಾಡಲಿಕ್ಕೆ ಹೊರಟರು. ಅದರ ಪರಿಣಾಮವಾಗಿ
ಕರ್ನಾಟಕದ ಜನತೆಯ ಒತ್ತಾಯ ಮೇರೆಗೆ NIಗೆ ಹೋಯ್ತು. NIಗೆ ಹೋದ ಮೇಲೆ ಸರಿಯಾದಂಥ ತನಿಖೆ ನಡೀತಾ ಇದೆ. ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ಆಕ್ರಮಣ ಆದಾಗ ನಿಮಗೇನು ಚಿಂತೆ ಇಲ್ಲ. ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಸಾಮಾನ್ಯ ಅನುಸೂಚಿತ ಜನಜಾತಿಯ ಕಾರ್ಯಕರ್ತ, ಅವನ ಹೆಸರೇನು ಸ್ವಾಮಿ, ಹೆಸರೇನು? ಕೊಪ್ಪಳದಲ್ಲಿ ಮೊನ್ನೆ ಆಯ್ತಲ್ಲ ಸತ್ನಲ್ಲ, ಅವನ ಹೆಸರೇನು? ಗವಿಸಿದ್ದಪ್ಪ. ಅವನ ಮೇಲೆ ಆಕ್ರಮಣ ಮಾಡಿದ್ರು. ಅವನು ಮಾಡಿದ ತಪ್ಪೇನು? ಅವನೊಬ್ಬ ಮುಸಲ್ಮಾನ್ ಹುಡುಗಿಯನ್ನು ಪ್ರೀತಿಸಿದ. ಮುಸಲ್ಮಾನ್ ಹುಡುಗಿಯನ್ನು ಪ್ರೀತಿಸಿದ್ದಕ್ಕಾಗಿ ಮಸೀದಿಯ ಮುಂದೆ ಅವನನ್ನು ಕೊಲೆ ಮಾಡಲಾಯಿತು. ಅದಕ್ಕೆ ವೈಯಕ್ತಿಕ ಜಗಳ ಅಂತ ಹೇಳಲಾಯಿತು. ಅಂದರೆ ಹಿಂದೂ ಕಾರ್ಯಕರ್ತನ ಹತ್ಯೆ ಆದರೆ ಅದು ವೈಯಕ್ತಿಕ ಜಗಳ, ಗುಂಡಾನ ಮೇಲಾದಂಥ ಆಕ್ರಮಣ. ಆದರೆ ಫಯಾಜ್ ಮೇಲೆ ಆಕ್ರಮಣ ಆದರೆ ಯಾಕ್ರಿ ನಿಮಗೆ ಬೇಜಾರಾಗತ್ತೆ? ಫಯಾಜ ಸತ್ತ. ಇವತ್ತು ಫಯಾಜ್ನ ಒಂದು ಹತ್ಯೆ ಆಯಿತು ಅಂಥೇಳಿ ದಕ್ಷಿಣ ಕನ್ನಡದ ಮೂಲೆಗಳಲ್ಲಿ, ಚಿಕ್ಕಮಗಳೂರಿನ ಮೂಲೆಗಳಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ಯಾಕ್ರಿ ಹೋಗ್ತೀರಾ? ಅಂದ್ರೆ ಸುಹಾಸ್ ಶೆಟ್ಟಿ ಆಕ್ರಮಣ ಆದಾಗ ನಿಮಗೇನು ಬೇಜಾರಿಲ್ಲ, ನಿಮಗೇನು ಚಿಂತೆ ಇಲ್ಲ. NI ತನಿಖೆಯಿಂದ ಇವತ್ತು ಹೊರಗೆ ಬಿದ್ದಿದೆ. ಇದರೊಳಗೆ ವಿದೇಶಿ ಹಣ, ವಿದೇಶಿ ಷಡ್ಯಂತ್ರ, ವ್ಯವಸ್ಥಿತವಾದಂಥ ಯೋಜನೆ ಇದೆಲ್ಲವೂ ಇದೆ ಅಂತ ಗೊತ್ತಾಗಿದೆ. ಅಂದರೆ ಇಷ್ಟೆಲ್ಲ ಆದರೂ ಚಿಂತೆ ಏನು ನಡೆಯಲ್ಲ. ಹಿಂದೂಗಳ ಮೇಲೆ ಆಕ್ರಮಣ ಆದಾಗ ಮೌನ, ಮುಸಲ್ಮಾನರ ಮೇಲೆ ಆಕ್ರಮಣ ಆದರೆ ಏಕದಮ್ ಆಕ್ಟಿವ್. ಇದು ಮುಸಲ್ಮಾನರ ತುಷ್ಟೀಕರಣನೋ ಅಥವಾ ಎಲ್ಲರ ಮೇಲೆ ಪ್ರೀತಿ ಇರುವಂತ ರಾಜ್ಯನೋ? ಹೇಳಿ, ಸ್ವಲ್ಪ ನೀವೇ ಹೇಳಿ. ಮುಸಲ್ಮಾನರ ತುಷ್ಟೀಕರಣದ ರಾಜ್ಯ ನಡೀತಾ ಇದೆಯೋ, ಎಲ್ಲರನ್ನು ಸಮಾನವಾಗಿ ನೋಡುವಂತ ರಾಜ್ಯ ನಡೀತಾ ಇದೆಯೋ? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಿನ್ನೆ ಇರಬೇಕು, ಚಿಕ್ಕಮಗಳೂರಿನಲ್ಲಿ ಹಿಂದೂ ಹುಡುಗಿ, ಮದುವೆ ಆದಂಥ ಹುಡುಗಿಯನ್ನು ಹಾರಿಸ್ಕೊಂಡೋದ. ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಇರುವಂಥ ಕರ್ನಾಟಕ ಸರ್ಕಾರ ಅವರಿಗೆ ಉಚಿತವಾಗಿ ಎಲ್ಲ ಕೊಡೋದು. ಒಂದು ಮಹಿಳೆಯನ್ನು ಎತ್ಕೊಂಡು ಬಂದರೆ ಅವನ ಬಗ್ಗೆ ಏನು ಚಿಂತೆ ಇಲ್ಲ. ಅರ್ಥ ಏನು ಅಂದರೆ ಕರ್ನಾಟಕದಲ್ಲಿ ಮುಸಲ್ಮಾನರ ತುಷ್ಟೀಕರಣ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ಇದೇ SDPI, ಇದೇ PFI, ಇದೇ ಉಗ್ರವಾದಿ ಸಂಸ್ಥೆಗಳು ಇವತ್ತಲ್ಲ ನಾಳೆ ನಿಮ್ಮನೆಗೂ ದಾಳಿ ಇಡ್ತಾರೆ. ನೋಡ್ತಾ ಇರಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಹೀಗಾಗಿ ಈ ತುಷ್ಟೀಕರಣ ನೀತಿಯನ್ನು ಬಿಟ್ಟಾಕಿ. ದುರ್ದೈವ, ಇವತ್ತು ನಮ್ಮ ಧರ್ಮದ ಮೇಲೂ ಆಕ್ರಮಣ ನಡೀತಾ ಇದೆ. ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿದೆ. ಅದರಲ್ಲೊಂದು ಪ್ರಮುಖ ದೇವಸ್ಥಾನ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದೆ ನಡೆದಂಥ ಘಟನೆಗೆ ಇವತ್ತು ಎಂಥ ತನಿಖೆ ರೀ, ಎಂಥ ತನಿಖೆ! ಒಬ್ಬ ವ್ಯಕ್ತಿ ಹೇಳದಂತೆ ಅಲ್ಲಿ ಇಷ್ಟು ಶವ ನಾನೇ ಹೂತು ಹಾಕಿದ್ದೀನಿ. ಅವನ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಸ್ವಾಮಿ ನೀವು? ಅವನು ಅಕಸ್ಮಾತ್ ಧರ್ಮಸ್ಥಳದ ಸಂಸ್ಥೆಯವರು ಪ್ರತಿನಿತ್ಯ ಹತ್ಯೆ ಮಾಡಿ ಇವನಿಗೆ ಹುಗಿದಾಕ್ಲಿಕ್ಕೆ ಕೊಟ್ಟಿದ್ದಿದ್ರೆ ಆ ಹುಗಿದಾಕ್ಲಿಕ್ಕೆ ಮಾಡಿದವನು ಅಪರಾಧಿ ಹೌದೋ ಅಲ್ಲೋ? ಅವನ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ? ಅವನ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ? ಇವತ್ತು ಒಂದೂ ಸಿಗಲಿಲ್ಲ ತಲೆಬುರುಡೆ. ಅಂದ್ರೆ ಒಂದು ಸಂಸ್ಥೆಯನ್ನು ಅಪಮಾನ ಮಾಡಿದ್ರಿ, ನಾಚಿಕೆ ಆಗಬೇಕು. ಪರಮೇಶ್ವರ್ ಅವರೇ, ನೀವು ದೇವಸ್ಥಾನ ಕಟ್ಟಿದ್ದೀರಿ ಅಂತ ಕೇಳಿದ್ದೀನಿ. ಅನೇಕ ದೇವಸ್ಥಾನಕ್ಕೆ ಹೋಗಿ ಗಂಡ ಹೆಂಡತಿ ಪೂಜೆ ಮಾಡ್ತೀರಿ ಅಂತಲೂ ಕೇಳಿದ್ದೀನಿ. ಇದು ಬೂಟಾಟಿಕೆನೋ ಅಥವಾ ನಿಜವಾದಂಥ ಧರ್ಮಶ್ರದ್ಧೆನೋ? ನಿಜವಾದಂಥ ಧರ್ಮಶ್ರದ್ಧೆ ಇದ್ರೆ ಸಾರ್ವಜನಿಕವಾಗಿ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರುವಂಥ ಅನ್ಯಾಯಕ್ಕೆ ಕ್ಷಮೆ ಕೇಳಬೇಕು ಅಂತ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಒಂದು ಧರ್ಮಸ್ಥಳದ ಮೇಲೆ, ಯಾವ ಧರ್ಮಸ್ಥಳ ಸ್ವಾಮಿ?
ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನ ಇದೆ. ನನಗೆ ಗೊತ್ತಿರುವಂತೆ ಕನಿಷ್ಠ 1,000 ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಕನಿಷ್ಠ 1 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷ ಸಿಕ್ಕಿದೆಯೋ ಇಲ್ವೋ ಹೇಳಿ ನೀವು? ಸಿಕ್ಕಿದೆಯೋ ಇಲ್ವೋ? ಮುಜರಾಯಿ ದೇವಸ್ಥಾನ ಕೊಡ್ತಾ ಇದೆಯಾ? ಸರ್ಕಾರ ದೇವಸ್ಥಾನಕ್ಕೆ ಇಷ್ಟೊಂದು ಹಣ ಕೊಟ್ಟಿದೆಯಾ? ಕೊಡಲಿಲ್ಲ. ಒಂದು ದೇವಸ್ಥಾನ ತನಗೆ ಬಂದಿರುವಂತ ಆದಾಯದಲ್ಲಿ ಸಾವಿರಾರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟಿದೆ. ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಮತಾಂತರ ನಡೀತಾ ಇತ್ತು. ಸಾಮಾನ್ಯ ಮುಗ್ಧ ಗ್ರಾಮದ ಜನಗಳು ಕನ್ವರ್ಟ್ ಆಗ್ತಾ ಇದ್ರು. ಹೆಗಡೆಯವರು ಬಹಳ ದೊಡ್ಡ ಪ್ರಚಾರ ಮಾಡಲಿಲ್ಲ. ನಾವು ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಇದ್ದಂಗೆ ಅವ್ರು ನಮ್ಮಂಗೆ ಹೇಳಕ್ಕೆ ಹೋಗಲ್ಲ. ಅದರ ಬದಲಾಗಿ ಅವರು ಧರ್ಮಸ್ಥಳ ಸಂಘ ಪ್ರಾರಂಭ ಮಾಡಿದರು. ಸಾಮಾನ್ಯ ಮಹಿಳೆಯರ ನಡುವೆ ಸ್ವಸಹಾಯ ಸಂಘದ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಸಂಘ ಪ್ರಾರಂಭ ಆಯಿತು. ಅದರ ಪರಿಣಾಮವಾಗಿ ಯಾರ್ಯಾರು ಧರ್ಮಸ್ಥಳ ಸಂಘದಿಂದ ಪ್ರಯೋಜನ ಪಡೆದಿದ್ದಾರೆ ಕೇಳಿಕೊಂಡು ಬನ್ನಿ. ನಾನು ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಹೋಗಿದ್ದೆ. ಒಬ್ಬಳು ಮಹಿಳೆ ಹೇಳಿದ್ಲು, ಧರ್ಮಸ್ಥಳದ ಸಂಘದಿಂದ ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕರೆ ನಾನು ಓದಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ಲು. ಒಂದು ಮಹಿಳೆಯ ಮಗಳಿಗೆ ಮೆಡಿಕಲ್ ಓದಿಸ್ಲಿಕ್ಕೆ ಕಾರಣವಾಗಿದ್ದು ಯಾರು? ಧರ್ಮಸ್ಥಳ ಸಂಘ. ಇದನ್ನು ಮರಿಬಾರದು. ಮಗಳ ಮದುವೆಗೆ, ಮಗನ ಮದುವೆಗೆ ಸಾಮಾನ್ಯ ಧರ್ಮಸ್ಥಳದ ಸಂಘದಿಂದ ಹಣ ಆಗಿದೆ. ಮನೆಯಲ್ಲಿ ಆರೋಗ್ಯ ಕೆಟ್ಟಾಗ ಅವರ ಆರೋಗ್ಯ ಸರಿಪಡಿಸಲಿಕ್ಕೆ, ಡಾಕ್ಟ್ರಿಗೆ, ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಧರ್ಮಸ್ಥಳ ಸಂಘದಿಂದ ಹಣ ಸಿಕ್ಕಿದೆ. ಸಾಮಾನ್ಯ ಜನತೆಯ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ, ಜನರಲ್ಲಿ ಭಕ್ತಿ ಭಾವದ ಮೂಲಕ ಸಮೃದ್ಧಿಯನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆಯನ್ನ ನೀವು ಹಣೆಪಟ್ಟಿ ಹಚ್ಚಿ ಅವ್ರ ಮೇಲೆ ಅನ್ಯಾಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ತನಿಖೆಯ ಮೇಲೆ ತನಿಖೆ ನಡೆಸಿ ಅಪಪ್ರಚಾರ ನಡೆಸಿ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ವಿರೋಧ ಮಾಡಿಲ್ಲ. ಯಾರದ್ದೇ ಕೊಲೆ ಆದರೆ ಕೋರ್ಟಿಗೆ ಹೋಗಿ ನ್ಯಾಯಾಲಯ ಇದೆ, ನ್ಯಾಯ ಪಡ್ಕೊಳ್ಳಿ. ತಪ್ಪಿತಸ್ಥಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಅಪಪ್ರಚಾರ ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂಥ ಭಕ್ತರ ಸಂಖ್ಯೆ ಕಡಿಮೆ ಮಾಡಿದರೆ ಇದು ಹಿಂದೂಗಳ ಮೇಲೆ ಅನ್ಯಾಯ. ಹೀಗಾಗಿ ಹಿಂದೂ ಬಂಧುಗಳೇ, ಈ ಅಪಪ್ರಚಾರಕ್ಕೆ ಬಲಿಗೊಡಬೇಡಿ. ಧರ್ಮಸ್ಥಾನದ ಮೇಲೆ ಆಗುವಂಥ ಆಕ್ರಮಣಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು. ಒಟ್ಟಿನಲ್ಲಿ ಹೇಳೋದಾದರೆ ತುಷ್ಟೀಕರಣದ ನೀತಿಗೆ ನಾವು ತಡೆಯನ್ನು ಒಡ್ಡಬೇಕು. ಕಾಂಗ್ರೆಸ್ ಬಂಧುಗಳೇ, ನೆನ್ಪಿಟ್ಕೊಳ್ಳಿ, ಉತ್ತರ ಪ್ರದೇಶ ಹೋಯ್ತು, ಅಲ್ಲಿ ಧರ್ಮರಾಜ್ಯ ಬಂತು. ದಿಲ್ಲಿ ಹೋಯ್ತು, ಮಧ್ಯಪ್ರದೇಶ ಹೋಯ್ತು, ರಾಜಸ್ಥಾನ ಹೋಯ್ತು. ಒಂದು ಉಳಿದಿದೆ ಕರ್ನಾಟಕ, ಅದನ್ನು ಕಳ್ಕೋತೀರಾ. ಎಚ್ಚರಿಕೆ, ಹಿಂದೂ ಯಾರ ಮೇಲೂ ಆಕ್ರಮಣ ಮಾಡಲ್ಲ. ಆದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ತನ್ನೆ ಕೆನ್ನೆ ತೋರಿಸುವಂತ ಗಾಂಧಿ ತತ್ವದವರು ನಾವಲ್ಲ. ನಾವು ಹಿಂದೂ ಜಾಗರಣ ವೇದಿಕೆಯವರು, ನಾವು ಬಜರಂಗ ದಳದವರು. ನಾವು ಯಾರ ಮೇಲೂ ಆಕ್ರಮಣ ಮಾಡಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಬಿಡ್ತೀರಾ? ಬಿಡ್ತೀರಾ? ನಮ್ಮ ಅಕ್ಕ ತಂಗಿಯರು ಲವ್ ಜಿಹಾದ್ ಆಗ್ಲಿಕ್ಕೆ ಬಿಡ್ತೀರಾ? ಏನ್ ಮಾಡ್ತೀರಿ? ಸುಮ್ಮನೆ ಕೊಡ್ತೀರಾ? ಹೀಗಾಗಿ ಶಸ್ತ್ರದ ಆರಾಧನೆ ಮಾಡ್ತೀವಿ, ಪರಾಕ್ರಮವನ್ನು ಮೆರಿತೀವಿ. ಸೇರಿಗೆ ಸವ್ವಾ ಸೇರಾಗಿ ಮತ್ತು ಈಟ್ ಕಾ ಜವಾಬ್ ಪತ್ಥರ್ ಸೆ ದೇಂಗೆ ಅನ್ನುವ ಒಂದು ಪರಾಕ್ರಮವನ್ನು ಕರ್ನಾಟಕ ಮೆರೆಯುತ್ತೋ ಇಲ್ವೋ? ಆ ರೀತಿ ಕರ್ನಾಟಕವನ್ನು ಮೆರಿತೀವಿ ಮತ್ತು ಹಿಂದೂ ಸಮಾಜಕ್ಕೆ ಆಗುವಂಥ ಎಲ್ಲ ಅಪಮಾನವನ್ನು ತೊಡೆದು ಹಾಕ್ತೀವಿ. ತುಷ್ಟೀಕರಣದ ನೀತಿಯನ್ನ ನಾವು ದೂರ ಮಾಡ್ತೀವಿ. ಇಡೀ ದೇಶ ಹಿಂದೂ ಆಧಾರದ ಮೇಲೆ ಬೆಳಗಿಸ್ತೀವಿ. ರಾಮ ಮಂದಿರವನ್ನು ಕಟ್ಟಿದ್ದೀವಿ. ನಮ್ಮ ಪರಾಕ್ರಮದಿಂದ, ಪರಿಶ್ರಮದಿಂದ, ಪುರುಷಾರ್ಥದಿಂದ ರಾಮ ರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಸಂಕಲ್ಪವನ್ನ ಇವತ್ತು ನಾವು ಅಖಂಡ ಭಾರತದ ಸಂಕಲ್ಪ ದಿನದಂದು ಮಾಡೋಣ. ಭಾರತವನ್ನು ಅಖಂಡ ಮಾಡೋಣ. ಸಾಂಸ್ಕೃತಿಕ ರಾಷ್ಟ್ರವಾಗಿ ಭಾರತವನ್ನು ಮುನ್ನಡೆಸೋಣ. ಭಾರತದ ವಿಜಯ ನಮ್ಮೆಲ್ಲರ ವಿಜಯ.
ಅನ್ನುವ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್.